ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ಕಾರ. ಗುರುಗಳಿಗೆ ನಮಸ್ಕಾರ. ಪತ್ರಿಜಿ ಗುರುಗಳಿಗೆ ವಂದಿಸ್ತಾ, ಹಾಗೆ ಮಹಾವತಾರ್ ಫೌಂಡೇಶನ್ ನ ಮುಖ್ಯಸ್ಥರಾದ ರಂಗನಾಥ್ ಗುರೂಜಿಯವರಿಗೆ ಮತ್ತೆ ಎಲ್ಲಾ ಗುರೂಜಿಗಳಿಗೂ ಆತ್ಮ ಬಂಧುಗಳಿಗೂ ನಮಸ್ಕಾರ. ಈಗಾಗಲೇ ಸಮಯ ಆಗಿದೆ, ನಿಮ್ ಸಮಯ ಹೆಚ್ಚಿಗೆ ತಗೊಳ್ಳಲ್ಲ, ಬೇಗ ಮುಗಿಸೋಣ. ಈಗ ನಾವು ಪ್ರಾಣಾಯಾಮ ಮಾಡ್ಬೇಕಾದ್ರೆ ಪ್ರಾಣಾಯಾಮದಲ್ಲಿ ಯಾವ್ದರ ಸುಖಾಸನದಲ್ಲಿ ಕುಳಿತುಕೊಳ್ಳೋದು, ವಜ್ರಾಸನದಲ್ಲಿ ಕುಳಿತುಕೊಳ್ಳೋದು, ಪದ್ಮಾಸನದಲ್ಲಿ ಕುಳಿತುಕೊಳ್ಳೋದು, ಇಲ್ಲ ಚೇರ್ ಮೇಲೆ ಕೂಡ ಕುಳಿತುಕೊಳ್ಬಹುದು. ನಮ್ಗೆ ಅನುಕೂಲ ಆಗೋ ರೀತಿ ಕುಳಿತುಕೋಬೇಕು. ಬೆನ್ನು ನೇರ ಇರಬೇಕು, ಕತ್ತು ಸ್ವಲ್ಪ ನೇರ ಇರಬೇಕು, ಗಲ್ಲ ಸ್ವಲ್ಪ ಕೆಳಕ್ಕೆ ಈ ತರ ಇಟ್ಕೊಂಡು ಪ್ರಾಣ ನಮ್ಮ ದೇಹನ ಸ್ವಲ್ಪ ಕೂಡ ಬದಲಾವಣೆ ಮಾಡ್ಕೊಳ್ಬಹುದು. ನಮ್ಮ ಅಷ್ಟಾಂಗ ಯೋಗದ 4ನೇ ಘಟ್ಟ. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸಿದ್ದೆ. ಹಲೋ. ಅಷ್ಟಾಂಗ ಯೋಗದ 4ನೇ ಘಟ್ಟ ಪ್ರಾಣಾಯಾಮ. ಅಂದ್ರೆ ನಮ್ಮ ಉಸಿರನ್ನ ಕಂಟ್ರೋಲ್ ಮಾಡುವಂಥದ್ದು, ಏರಿಳಿತಗಳನ್ನ ಮಾಡುವಂಥದ್ದು. ಪ್ರಾಣಾಯಾಮ ಮಾಡ್ಬೇಕಾದ್ರೆ ಉಸಿರಿಗೆ ಆಯಾಮ ಕೊಡುವಂಥದ್ದು. ಅದನ್ನ ಏನೂ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದಾಗ, ಈಗಾಗ್ಲೇ ಮೊದ್ಲೇ ಹೇಳಿದ್ರು, ನಾವು ಎಷ್ಟು ನಿಧಾನವಾಗಿ ಉಸಿರಾಟ ಮಾಡ್ತೀವಿ ಅಷ್ಟು ನಮ್ಮ ಜೀವನದ ಒಂದು ಜೀವನ ಚಕ್ರ ಜಾಸ್ತಿ ಆಗತ್ತೆ ಅಂತ. ಹಾಗೆ ಏನೂ ಗೊತ್ತಾಗ್ಲಿಲ್ಲ ಅಂದ್ರೆ ದೀರ್ಘವಾಗಿ ಉಸಿರು ತಗೊಳ್ಳೋದು, ದೀರ್ಘವಾಗಿ ಶ್ವಾಸ ಬಿಡೋದು. ಇದು ಕೂಡ ಮೂಗ್ನಲ್ಲಿ ಉಸಿರು ತಗೋಬೇಕಾಗತ್ತೆ, ಮೂಗ್ನಲ್ಲೇ ಉಸಿರನ್ನ ಬಿಡ್ಬೇಕಾಗತ್ತೆ. ಈಗ ಮೊದಲಿಗೆ ಪ್ರಾಣಾಯಾಮ ಮಾಡಕ್ ಮೊದ್ಲು ಆ ಪ್ರಾಣಾಯಾಮ ಮಂತ್ರವೊಂದನ್ನ ನಾನು ಪಠಿಸ್ಬಿಡ್ತೀನಿ, ಆಮೇಲೆ ಶುರು ಮಾಡೋಣ. ಓಂಕಾರ ಮಾಡಿ ನಂತರ ಮಾಡೋಣ. ಓಂ ಪ್ರಾಣಸ್ಯೇದಂ ವಶೇತ್ ಸರ್ವಂ ತ್ರಿದಿವೇ ಯಾತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಶ ವಿಧೇಯೇನ ಹೀತಿ. ಎಲ್ಲರೂ ಚಿನ್ಮುದ್ರದಲ್ಲಿ ಕೂತ್ಕೊಳ್ಳಿ. ಚಿನ್ಮುದ್ರ ಹೆಬ್ಬೆರಳು ಮತ್ತೆ ತೋರ್ಬೆರಳನ್ನ ಸೇರಿಸಿ ಮಾಡುವಂಥದ್ದು ಚಿನ್ಮುದ್ರ. ಮೊದಲಿಗೆ ನಾಡಿ ಶೋಧನ ಪ್ರಾಣಾಯಾಮ ಮಾಡೋಣ. ಮೇಡಮ್, 2 ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡಿಸ್ಬೇಕಾಗತ್ತಾ? ಮಾಡಿಸಿದ್ರೆ ಒಳ್ಳೇದು ಸರ್. ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡೋಣ. ಎದ್ದು ನಿಂತ್ಕೊಳ್ಬಹುದು ಅಥವಾ ಕುಳಿತು ಕೂಡ ಮಾಡ್ಬೋದು. ಕುತ್ತಿಗೆಗೆ ಒಂದು ಆಯಾಮ ಕೊಡೋಣ. ಕುತ್ತಿಗೆಗೆ ಆಯಾಮ ಕೊಡ್ಬೇಕಾದ್ರೆ ನೆಕ್ ಎಕ್ಸರ್ಸೈಸ್ ಮಾಡ್ಬೇಕು. ಯಾಕೆ ಮಾಡ್ಬೇಕು ಅಂದ್ರೆ, ಒಂದು ಥೈರಾಯ್ಡ್ ಸಮಸ್ಯೆಯಿಂದ ಹೊರಗ್ ಬರ್ತೀವಿ, ಮತ್ತೆ ಕುತ್ತಿಗೆ ಹಿಡಿಯೋದು ಅದೆಲ್ಲ ಕಡಿಮೆ ಆಗುತ್ತೆ. ಕುತ್ತಿಗೆ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಮೊದಲಿಗೆ ನಾವು ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳೋದು, ಅಥವಾ ಹಿಂದೆ ಒಂದು ಬಲರಿಷ್ಟನ್ನ. ಸರ್ ಮಧ್ಯ ಮಾತಾಡ್ತಿದ್ದೀನಿ ಸರ್. ಸಾಕಷ್ಟು ಜನ ಇಲ್ಲಿ ಹಿರಿಯರೇ ಇರೋದ್ರಿಂದ ನೀವು ಕುಳಿತುಕೊಂಡು ಮಾಡೋದು ಬೆಸ್ಟ್ ಸರ್. ಕುಳಿತುಕೊಂಡು ಮಾಡೋದಾದ್ರೂ ಕೂಡ ಕುಳಿತುಕೊಂಡು ಮಾಡೋದಾದ್ರೂ ಕೂಡ ನೇರವಾಗಿ ಕುಳಿತುಕೋಬೇಕು. ನಿಧಾನಕ್ಕೆ ಉಸಿರು ತಗೊಳ್ತಾ ತಲೆಯನ್ನ ಮೇಲಕ್ಕೆ ಇನ್ಹೇಲ್ ಅಪ್, ಮೇಲೆ ತೆಗೆದು ಉಸಿರನ್ನ ಬಿಡ್ತಾ ಎಕ್ಸೀಲ್ ಡೌನ್. ಕುತ್ತಿಗೆನ ಪೂರ್ತಿ ಎಕ್ಸ್ಟೆಂಡ್ ಮಾಡ್ಬೇಕು. ಉಸಿರು ತಗೊಳ್ತಾ ಮೇಲೆ, ಹಾಗೆ ಉಸಿರು ಬಿಡ್ತಾ ಕೆಳಗಡೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ಭುಜಗಳನ್ನು ದೂರ ಮಾಡಿ ಹಾಗೆ ಮಾಡಿ 5 ಸಾರಿ ಮಾಡಿ. ನೀವು ಮನೆಯಲ್ಲಿ ಮಾಡ್ಬೇಕಾದ್ರೆ ಇನ್ನೂ ಹೆಚ್ಚು ಮಾಡಿ. ಇಲ್ಲಿ ಸಮಯ ಇಲ್ಲದೆ ಇದ್ರಿಂದ 5 ಸಾರಿ ಅಪ್ ಅಂಡ್ ಡೌನ್ ಮಾಡೋಣ. ಅದಾದ ನಂತರ ಸೈಡ್ಗೆ ಟ್ವಿಸ್ಟ್ ಮಾಡೋಣ. ಉಸಿರು ತಗೊಳ್ಳೋದು ಇನ್ಹೇಲ್, ಎಕ್ಸೀಲ್, ಉಸಿರು ಬಿಡ್ತಾ ಕಂಪ್ಲೀಟ್ ಟರ್ನ್ ಮಾಡಿ. ನಿಮ್ಗೆಲ್ಲ ಭುಜ ಟಚ್ ಆಗುವಷ್ಟು. ಮತ್ತೆ ಇನ್ಹೇಲ್, ಉಸಿರು ತಗೊಳ್ತಾ ಸೆಂಟರ್ ಬನ್ನಿ. ಎಕ್ಸೀಲ್, ಉಸಿರು ತಗೊಳ್ತಾ ಎಡಕ್ಕೆ. ಇಲ್ಲಿ ದೇಹ ಎಲ್ಲ ಅಲುಗಾಡಬಾರ್ದು, ಕುತ್ತಿಗೆ ಮಾತ್ರ ತಿರುಗಿಸ್ಬೇಕು. ಉಸಿರು ತಗೊಳ್ತಾ ಇನ್ಹೇಲ್, ಎಕ್ಸೀಲ್, ಇನ್ಹೇಲ್, ಎಕ್ಸೀಲ್. ಉಸಿರು ತಗೊಳ್ತಾ ಸೆಂಟರ್, ಉಸಿರು ಬಿಡ್ತಾ ಬಲಕ್ಕೆ. ಇನ್ಹೀಲ್ ಸೆಂಟರ್, ಎಕ್ಸೀಲ್ ಎಡಕ್ಕೆ. ಕುತ್ತಿಗೆನ ಪೂರ್ತಿ ತಿರುಗಿಸಿ. ಇನ್ಹೀಲ್ ಸೆಂಟರ್, ಎಕ್ಸೀಲ್ ಬಲಕ್ಕೆ. ಇನ್ಹೀಲ್, ಎಕ್ಸೀಲ್, ಇನ್ಹೀಲ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಮತ್ತೆ ಸೈಡ್ ಬೆಂಡ್ ಮಾಡೋಣ. ನೇರವಾಗಿ ಕುಳಿತುಕೊಂಡು ಇನ್ಹೀಲ್, ಉಸಿರು ತಗೊಳ್ಳಿ, ಎಕ್ಸೀಲ್. ನಿಮ್ಮ ಕಿವಿ ಭುಜ ಟಚ್ ಆಗೋ ತರ ಭುಜಗಳನ್ನು ಕೆಳಗಡೆ ಎಳಿರಿ. ಇನ್ಹೀಲ್ ಸೆಂಟರ್, ಎಕ್ಸೀಲ್ ಎಡಕ್ಕೆ. ಇನ್ಹೀಲ್, ಎಕ್ಸೀಲ್. ಉಸಿರು ತಗೊಳ್ತಾ ಸೆಂಟರ್, ಉಸಿರು ಬಿಡ್ತಾ ಎಡಕ್ಕೆ. ಉಸಿರು ತಗೊಳ್ತಾ ಸೆಂಟರ್,
ಉಸಿರು ಬಿಡ್ತಾ ಬಲಕ್ಕೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ರಿಲ್ಯಾಕ್ಸ್. ಮತ್ತೆ ಕುತ್ತಿಗೆಯನ್ನ ಟರ್ನ್ ಮಾಡೋಣ, ರೊಟೇಟ್ ಮಾಡೋಣ. ಉಸಿರು ತಕೊಳ್ತಾ ಇನ್ಹೇಲ್ ಎಡದಿಂದ ಮೇಲಕ್ಕೆ, ಎಕ್ಸೇಲ್ ಬಲದಿಂದ ಕೆಳಕ್ಕೆ. ಇನ್ಹೇಲ್, ಎಕ್ಸೇಲ್. ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಗಡೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಮತ್ತೆ ಆಪೋಸಿಟ್ ಡೈರೆಕ್ಷನ್. ಉಸಿರು ತಗೊಳ್ತಾ ಬಲದಿಂದ ಅಪ್, ಎಕ್ಸೇಲ್ ಎಡದಿಂದ ಡೌನ್. ಇನ್ಹೇಲ್, ಎಕ್ಸೇಲ್. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ಈ ರೀತಿ ರೊಟೇಟ್ ಮಾಡಿ. ಕುತ್ತಿಗೆ ಪೂರ್ತಿ ತಿರುಗಿಸಿ, ಎಕ್ಸೇಲ್ ಡೌನ್, ರಿಲ್ಯಾಕ್ಸ್, 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 ರಿಲ್ಯಾಕ್ಸ್. ಸ್ಟಾಪ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಮಾಡಿದ ನಂತರ ಒಂದು ಭುಜಕ್ಕೊಂದು ಆಯಾಮ ಕೊಡೋಣ. ಭುಜದ ಮೇಲೆ ಹಸ್ತಗಳನ್ನ ಇಟ್ಕೊಳ್ಳಿ. ಹಸ್ತಗಳನ್ನ ಇಟ್ಕೊಂಡು ಹತ್ರ ತಗೊಳ್ಳಿ. ಎರಡೂ ಮೊಣಕೈ ಸೇರುವಷ್ಟು. ಇನ್ಹೇಲ್, ಮತ್ತೆ ದೂರ ಮಾಡಿ, ಎಕ್ಸೇಲ್ ಕೆಳಗಡೆ. ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಗಡೆ. ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಗಡೆ. ಹೀಗೆ ಮಾಡಿದ ನಂತರ ಡೈರೆಕ್ಷನ್ ಮತ್ತೆ ಮೊಣಕೈ ಸೇರಿಸಿ, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ವಿರುದ್ಧ ದಿಕ್ಕು ಕೂಡ ಹಾಗೆ ಮಾಡ್ಬೇಕು. ಮೊಣಕೈ ಸೇರ್ಬೇಕು, ಮೊಣಕೈ ದೂರ ಆಗ್ಬೇಕು. ಇಲ್ಲಿ ಈ ರೀತಿ ಮಾಡೋದ್ರಿಂದ ನಮ್ಮ ಭುಜ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ಸಾಕು, ಸ್ಟಾಪ್ ಮಾಡಿ. ಭುಜ ಆಕ್ಟಿವೇಟ್ ಆಗುತ್ತೆ. ವಯಸ್ಸಾದ ನಂತರ ಪ್ರೋಜನ್ ಶೋಲ್ಡರ್ ಆಗೋದು ಅಂತವನ್ನೆಲ್ಲ ತಪ್ಪಿಸ್ಬಹುದು ನಾವು. ಇದನ್ನ ಹೀಗೂ ಮಾಡ್ಬೋದು, ಕೈಗಳು ಸ್ಟ್ರೆಚ್ ಮಾಡಿ ಕೂಡ ಮಾಡ್ಬೋದು. ಎರಡು ಸದ್ಯಕ್ಕೆ ಇವತ್ತು ಸಾಕು, ಯಾಕೆಂದ್ರೆ ಸಮಯ ಬಹಳ ಅಭಾವ ಇರೋದ್ರಿಂದ ಮುಂದಿನ ತರಗತಿಯಲ್ಲಿ ಅಲ್ಲೇ ಬೇರೆ ಬೇರೆ ವಾರ್ಮ್ ಅಪ್ ಎಕ್ಸರ್ಸೈಸ್ ಎಲ್ಲ ಮಾಡೋಣ. ಈಗ ನೇರವಾಗಿ ಪ್ರಾಣಾಯಾಮಕ್ಕೆ ಹೋಗೋಣ. ಪ್ರಾಣಾಯಾಮದಲ್ಲಿ ಮೊದಲನೇದಾಗಿ ನಾಡಿ ಶುದ್ಧಿ ಪ್ರಾಣಾಯಾಮ. ನಾಡಿ ಶುದ್ಧಿ ಪ್ರಾಣಾಯಾಮ ಅಂದ್ರೆ ನಮಗಿರುವಂತ 72,000 ನಾಡಿಗಳನ್ನು ಶುದ್ಧಿ ಮಾಡ್ಕೋಬೇಕಾಗತ್ತೆ. ಒಂದು ಎಡದಿಂದ ಉಸಿರು ತಗೊಳ್ಳೋದು ಅಥವಾ ಉಸಿರು ಬಿಡೋದ್ರಿಂದ ಎಡ ನಮ್ಗೆ ಕೂಲಿಂಗ್ ಎಫೆಕ್ಟ್, ಬಲಹೊಳ್ಳೆಯಿಂದ ವಾರ್ಮ್ ಅಪ್ ಎಫೆಕ್ಟ್ ಆಗುತ್ತೆ. ನಾಡಿ ಶುದ್ಧಿನಲ್ಲಿ ಎಡಹೊಳ್ಳೆಯಿಂದ ಉಸಿರು ತಗೊಳ್ತೀವಿ, ಬಲಹೊಳ್ಳೆಯಿಂದ ಬಿಡ್ತೀವಿ. ಮತ್ತೆ ಬಲಹೊಳ್ಳೆಯಿಂದ ತಗೊಂಡು ಎಡಹೊಳ್ಳೆಯಿಂದ ಉಸಿರು ಬಿಡ್ತೀವಿ. ನಿಧಾನಕ್ಕೆ ಉಸಿರಾಟ ಮಾಡ್ಬೇಕು. ಆದ್ರೆ ಸಾಫ್ಟ್ ಅಂಡ್ ಸೂದಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೂ ಬಲವಂತವಾಗಿ ಉಸಿರು ಎಳಿಬಾರ್ದು, ನಿಧಾನಕ್ಕೆ ಮಾಡೋಣ. ಎಡಗೈ ಚಿನ್ಮುದ್ರ, ಬಲಗೈ ಅನುನಾಸಿಕ ಮುದ್ರ. ಅನುನಾಸಿಕ ಮುದ್ರ ಅಂದ್ರೆ ಈ ತೋರ್ ಬೆರಳು ಮತ್ತೆ ಮಧ್ಯದ ಬೆರಳು ಎರಡನ್ನು ಮಡಚಿಕೊಳ್ಬೇಕು. ತೋರ್ ಬೆರಳು, ಮಧ್ಯದ ಬೆರಳು ಮಡಚಿಕೊಂಡು ಹೆಬ್ಬೆರಳಿಂದ ಬಲಹೊಳ್ಳೆ ಮುಚ್ತೀವಿ. ಮತ್ತೆ ರಿಂಗ್ ಫಿಂಗರ್ ಅಂದ್ರೆ ಉಂಗುರದ ಬೆರಳು ಮತ್ತೆ ಕಿರು ಬೆರಳಿಂದ ಎಡಹೊಳ್ಳೆ ಮುಚ್ಕೊಳ್ತೀವಿ. ಇನ್ಹೇಲ್, ಎಡಹೊಳ್ಳೆಯಿಂದ ಉಸಿರು ತಗೊಳ್ಳಿ. ಹಾಗೆ ಎಡಹೊಳ್ಳೆ ಮುಚ್ಚಿ, ಎಕ್ಸೇಲ್ ಥ್ರೂ ರೈಟ್ ನಾಸ್ಟ್ರಿಲ್. ನಿಧಾನಕ್ಕೆ ಬಲಹೊಳ್ಳೆಯಿಂದ ಉಸಿರು ತಗೊಳ್ಳಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ಬಲಹೊಳ್ಳೆ ಮುಚ್ಚಿ, ಎಡಹೊಳ್ಳೆಯಿಂದ ಉಸಿರು ಬಿಡಿ. ಎಕ್ಸೇಲ್. ಇನ್ಹೇಲ್ ಥ್ರೂ ಲೆಫ್ಟ್ ನಾಸ್ಟ್ರಿಲ್. ನಿಧಾನಕ್ಕೆ ಉಸಿರು ತಗೊಳ್ಳಿ. ಎಡಹೊಳ್ಳೆ ಮುಚ್ಚಿ, ಎಕ್ಸೇಲ್ ಥ್ರೂ ರೈಟ್ ನಾಸ್ಟ್ರಿಲ್. ಹಾಗೆ ಇನ್ಹೇಲ್ ಥ್ರೂ ರೈಟ್, ಬಲಹೊಳ್ಳೆ ಮುಚ್ಚಿ, ಎಕ್ಸೇಲ್ ಥ್ರೂ ಲೆಫ್ಟ್. ನಿಧಾನಕ್ಕೆ ಎಡಹೊಳ್ಳೆಯಿಂದ ಉಸಿರು ತಗೊಳ್ಳಿ. ಎಡಹೊಳ್ಳೆ ಮುಚ್ಚಿ, ಎಕ್ಸೇಲ್ ಥ್ರೂ ರೈಟ್. ನಿಧಾನಕ್ಕೆ ಬಲಹೊಳ್ಳೆಯಿಂದ ಉಸಿರು ತಗೊಳ್ಳಿ. ಸ್ಮೂತ್ ಆಗಿ ಉಸಿರು ತಗೊಳ್ಳಿ. ಬಲಹೊಳ್ಳೆ ಮುಚ್ಚಿ, ಎಕ್ಸೇಲ್ ಥ್ರೂ ಲೆಫ್ಟ್. ಸಾಕು. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಇದು ನಾಡಿ ಶುದ್ಧಿ ಪ್ರಾಣಾಯಾಮ. ನಾಡಿ ಶುದ್ಧಿ ಪ್ರಾಣಾಯಾಮ ಈಗ ಮಾಡ್ತೀವಿ. ನಂತರ ಉಜ್ಜಾಯಿ ಪ್ರಾಣಾಯಾಮ ಮಾಡೋಣ. ಉಜ್ಜಾಯಿ ಪ್ರಾಣಾಯಾಮ ಮಾಡೋದ್ರಿಂದ ಅದನ್ನ ಮೂಗ್ನಲ್ಲೇ ಉಸಿರಾಟ ಮಾಡ್ತೀವಿ. ಆದ್ರೆ ಉಸಿರನ್ನ ಹೊರಕ್ ಹಾಕ್ಬೇಕಾದ್ರೆ ನಮ್ಮ ಗಂಟ್ಲಿನಲ್ಲಿ ಗಾಳಿ ಸ್ವಲ್ಪ ಪ್ರೆಷರ್ ಕೊಟ್ಟು ಉಜ್ಜಿಕೊಂಡು ಹೊರಕ್ ಹೋಗೋ ತರ, ಪ್ರೆಷರ್ ಕುಕ್ಕರ್ ನಲ್ಲಿ ಸೌಂಡ್ ಬರುತ್ತಲ್ಲ, ಆ ರೀತಿ ಮಾಡೋಣ. ದೀರ್ಘವಾಗಿ ಉಸಿರು ತಗೊಳ್ಳೋದು, ದೀರ್ಘವಾಗಿ ಉಸಿರು ಬಿಡೋದು. ನೀವು ಚಿನ್ಮುದ್ರದಲ್ಲೇ ಕುಳಿತುಕೊಳ್ಳಿ. ನಿಧಾನಕ್ಕೆ ಉಸಿರು ತಗೊಳ್ಳಿ. ಇನ್ಹೇಲ್,
ಎಕ್ಸೀಲ್. ಗಾಳಿ ಗಂಟ್ಲಿನಲ್ಲಿ ಉಜ್ಜಿಕೊಂಡು ಹೋಗೋ ತರ ಸೌಂಡ್ ಮಾಡ್ತಾ ಉಸಿರು ಬಿಡಿ. ಇನ್ಹೇಲ್, ಎಕ್ಸೀಲ್. ಅದೇ ರೀತಿ ಕಂಟಿನ್ಯೂ ಮಾಡಿ. ಉಸಿರನ್ನ ಹೊರಕ್ಕಾಗ್ತಾ ಸ್ಟಾಪ್ ಮಾಡಿ. ಸ್ಟಾಪ್. ಉಜ್ಜಾಯಿ ಪ್ರಾಣಾಯಾಮ. ಉಜ್ಜಾಯಿ ಪ್ರಾಣಾಯಾಮ ಸ್ಟಾಪ್ ಮಾಡಿ. ನೆಕ್ಸ್ಟ್ ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮ ಅಂದ್ರೆ ಕೈಗಳನ್ನ ಮೇಲೆತ್ತಿ ಉಸಿರು ತಗೊಂಡು ಕೈಗಳನ್ನ ಕೆಳಗಡೆ ಇಳಿಸ್ತಾ ಎಕ್ಸಾಸ್ಟ್ ಮಾಡೋ ಅಂತದ್ದು. ಇದನ್ನ ಹೈ ಬಿ ಪಿ ಇರೋಂಥವ್ರು, ಎಪಿಲೆಪ್ಸಿ ಇರೋಂಥವ್ರು ಮಾಡಬಾರ್ದು ಅಂತ ಹೇಳ್ತಾರೆ. ಅದನ್ನ ಬಿ ಪಿ ಇದ್ದು ಮಾತ್ರ ತಗೊಳ್ತಾ ಇದ್ದು ನಾರ್ಮಲ್ ಇದ್ರೆ ಮಾಡೋಣ, ಏನ್ ತೊಂದ್ರೆ ಇಲ್ಲ. ನಿಧಾನಕ್ಕೆ ನಾನು ಮಾಡಿ ತೋರಿಸ್ತೀನಿ, ಹಾಗೆ ಮಾಡೋಣ. ಸಾಕು, ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿ. ರಿಲ್ಯಾಕ್ಸ್, 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 ರಿಲ್ಯಾಕ್ಸ್. ಆರಾಮಾಗಿ ನಿಮ್ಮ ದೇಹದಲ್ಲಾಗುವಂತ ಬದಲಾವಣೆಯನ್ನೇ ಗಮನಿಸಿ. ಮತ್ತೊಮ್ಮೆ ಮಾಡೋಣ. ಈಗ ನಾವು ಹಾರಿಜಾಂಟಲ್ ಆಗಿ ಉಸಿರನ್ನ ಬಿಡುತ್ತಾ ಕಂಪ್ಲೀಟ್ ಹೀಗೆ ತಗೊಳ್ಳೋಣ. ನೋಡಿ, ಈ ರೀತಿ ಸ್ಟಾರ್ಟ್ ಮಾಡೋಣ. ಮಾಡಿ. ಸಾಕು, ಸ್ಟಾಪ್ ಮಾಡಿ. ಸ್ಟಾಪ್ ಭಸ್ತ್ರಿಕಾ ಪ್ರಾಣಾಯಾಮ. ಮತ್ತೆ ಉಸಿರಾಟವನ್ನೇ ಗಮನಿಸಿ. ದೀರ್ಘವಾದ ಉಸಿರಾಟ ನಡೀತಾ ಇರ್ಲಿ. ಉಸಿರಾಟ ನಿಧಾನಕ್ಕೆ ನಡೀಲಿ. ನಿಮ್ಮ ಮನಸ್ಸನ್ನ ಉಸಿರಾಟದೆಡೆಗೆ ತನ್ನಿ. ಉಸಿರಾಟವನ್ನೇ ಗಮನಿಸ್ತಾ ಇರಿ. ಕೊನೆಯದಾಗಿ ಭ್ರಮರಿ ಪ್ರಾಣಾಯಾಮ ಮಾಡೋಣ. ಭ್ರಮರ ಅಂದ್ರೆ ಭ್ರಮರಿ ಪ್ರಾಣಾಯಾಮ. ಭ್ರಮರ ಅಂದ್ರೆ ದುಂಬಿ. ದುಂಬಿ ಝೀಂಕಾರ ಮಾಡೋ ತರ ನಮ್ಮ ಗಂಟ್ಲಿನಲ್ಲಿ ಸೌಂಡ್ ಮಾಡೋಣ. ಇದನ್ನ ಮಕಾರ ಹೇಳ್ತೀವಲ್ಲ ತರ ಈ ರೀತಿ ಸೌಂಡ್ ಮಾಡೋಣ. ಕಿವಿಗಳನ್ನ ಮುಚ್ಚಿಕೊಳ್ಳೋಣ. ಇದು ಕಿವಿ ಈ ತರ ಮುಚ್ಕೊಂಡು ಮಾಡ್ಬೋದು, ಈ ರೀತಿ ಮುಚ್ಕೊಂಡು ಮಾಡ್ಬೋದು, ಷಣ್ಮುಖಿ ಮುದ್ರದಲ್ಲೂ ಮಾಡ್ಬೋದು. ಈಗ ನಾವು ಕಿವಿಗಳನ್ನ ಮುಚ್ಕೊಂಡು ಅಥವಾ ಷಣ್ಮುಖಿ ಮುದ್ರದಲ್ಲಿ ಯಾವ್ದು ಬೇಕಾದ್ರೂ ಮಾಡಿ. ಕಿವಿ ಮುಚ್ಚಿಕೊಳ್ಳಿ, ಉಸಿರು ತಕೊಳ್ಳಿ. ಇನ್ಹೇಲ್ ಅಂಡ್ ಸ್ಟಾರ್ಟ್. ಸ್ಟಾಪ್ ಭ್ರಮರಿ. ಭ್ರಮರಿ ಸ್ಟಾಪ್ ಮಾಡಿ. ಫೀಲ್ ದ ವೈಬ್ರೇಷನ್ಸ್ ಆಫ್ ಭ್ರಮರಿ. ಭ್ರಮರಿಯಿಂದ ಉಂಟಾದ ಝೀಂಕಾರ ನಾದವನ್ನೇ ಕೇಳ್ತಾ ಇರಿ. ನಿಮ್ಮ ಮನಸ್ಸನ್ನು ಭ್ರಮರಿಯಲ್ಲಿ ಲೀನವಾಗಿರಿ. ಉಸಿರಾಟವನ್ನೇ ಗಮನಿಸಿ. ದೀರ್ಘವಾದ ಉಸಿರಾಟ ನಡೀತಾ ಇರ್ಲಿ. ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳನ್ನು ಗಮನಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಇಂದಿಗೆ ಈಗಾಗಲೇ ಸಮಯ ಆಗಿರೋದ್ರಿಂದ ಪ್ರಾಣಾಯಾಮ ಕೂಡ ಸ್ಟಾಪ್ ಮಾಡೋಣ. ನನಗೆ ಸಮಯ ಬಹಳ ಕಡಿಮೆ ಹೇಳಿದ್ದಾರೆ, ಅದರಿಂದ ಸ್ಟಾಪ್ ಮಾಡ್ತಾ ಇದ್ದೀನಿ ಇವತ್ತು. ಸ್ಟಾಪ್ ಮಾಡೋಣ. ಈಗ ನನಗೆ ಇದು
ಪ್ರಾಣಾಯಾಮ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದುವರೆಗೂ ಅವಕಾಶವಾಗಿ ಕೇಳಿ ನನ್ನ ಜೊತೆ ಸಹಕರಿಸಿದ ತಮ್ಮೆಲ್ಲರಿಗೂ, ಎಲ್ಲಾ ಆತ್ಮ ಬಂಧುಗಳಿಗೂ ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್, ಅದ್ಭುತವಾಗಿ ಮಾಡಿಸಿದ್ರಿ. ಸಮಯ ಅಭಾವ ಇದ್ರಿಂದ ನಿಮ್ಗೆ ಸಾಕಷ್ಟು ಟೈಮ್ ಕೊಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ, ಅದಕ್ಕೆ ಕ್ಷಮೆ ಇರ್ಲಿ ಅಂತ ಕೇಳ್ತಾ, ಆತ್ಮ ಬಂಧುಗಳೇ, ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ, ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಒಂದಷ್ಟು ತಿಳ್ಕೊಂಡ್ವಿ, ಒಂದಷ್ಟು ನಮ್ಮ ವಿಮರ್ಶೆಗೆ ಬಿಡ್ತಾ ಇದೀವಿ. ಸೊ ನಾವು ಅದನ್ನ ವಿಮರ್ಶಾತ್ಮಕವಾಗಿ ನಾವು ಅದನ್ನ ತಗೊಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಸಾಕಷ್ಟು, ಯಾವುದೇ ವಿಷಯ ಇರಬಹುದು ಆದ್ಮೇಲೆ ನಾವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಯಾವುದೇ ವಿಷಯ ಇರಲಿ, ಅದರ ವಿಷಯನ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಅದನ್ನ ನಮ್ಮೊಳಗಡೆ ನಾವು ಅಳವಡಿಸ್ಕೊಂಡಾಗ ಅದರಿಂದ ಸಿಗುವಂತ ನಮ್ಗೆ ಹೆಚ್ಚು ಒಂದು ಮಹತ್ವನ ನಾವು ಕೊಡುವಂಥದ್ದಾಗತ್ತೆ. ಈ ಒಂದು ಜ್ಞಾನ ಹಂಚಿಕೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ನಮ್ಮನ್ನ ಹೆಂಗೆ ಪ್ರೀತಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡ್ವಿ ಅಂತ ನನ್ನ ಭಾವನೆ. ಆದ್ರೂ ಕೂಡ ನಾನು ಒಂದೇ ಒಂದು ಸಣ್ಣದಾಗಿ ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಸಮುದ್ರದಲ್ಲಿ ದೊಡ್ಡ ಹಡಗಲ್ಲಿ ನಾವೆಲ್ಲ ಹೋಗ್ತಾ ಇರ್ತೀವಿ. ಸಮುದ್ರದ ಹಡಗಲ್ಲಿ ನಾವು ಹೋಗ್ತಾ ಇದ್ದಾಗ ದೊಡ್ಡ ಹಡಗು ತುಂಬಾ ಖುಷಿ ಪಟ್ಟು ನಾವು ಆನಂದದಿಂದ ಎಂತ ತಂಗಾಳಿ ಬರ್ತಿದೆ ಅಂತ ಹೇಳಿ ಹೋಗ್ತಾ ಇರ್ತೀವಿ. ಆವಾಗ ನಮ್ಗೆ ಎದುರಾಗುವಂತ ಒಂದು ದೊಡ್ಡ ಸಂಕಟ ಏನು ಅಂದ್ರೆ ಹಡಗು ಮುಳುಗ್ತಾ ಇರೋದು. ಸೊ ನಾವಿನ್ನೇನು ಸಾವಿನ ಸ್ಥಿತಿಯಲ್ಲಿ ನಾವಿನ್ನೊಂದ್ ಸ್ವಲ್ಪ ಹೊತ್ತು ನೀರು ಕುಡಿದು ನಮ್ಮೆಲ್ಲ ಪ್ರಾಣ ಹೋಗುತ್ತೆ ಅಂತ ಅನ್ನೋ ಒಂದು ಭಾವದಲ್ಲಿ ನಾವೆಲ್ಲರೂ ನೀರಿಗೆ ಬಿದ್ದು ಹೋಗ್ತೀವಿ. ಆ ಯಾವುದು ಆ ಹಡಗು ಮುಳುಗೋಗ್ಬಿಡುತ್ತೆ. ಆಗ ನಾವ್ ಏನ್ ಮಾಡ್ತೀವಿ ಸ್ನೇಹಿತರೆ, ನಮ್ಮ ಒಡ ಹುಟ್ಟಿದವ್ರು ಇದಾರೆ, ನಮ್ಮ ಆತ್ಮೀಯರೆಲ್ಲ ಇದ್ದಾರೆ, ಬಂಧು ಬಳಗ ಇದ್ದಾರೆ ಅಲ್ಲಿ, ನಮ್ಮ ಸ್ವಂತದವರು ಅಂದ್ರೆ ನಮ್ಮ ತಂದೆ ತಾಯಿ ಮಕ್ಕಳು ಎಲ್ಲ ಇದ್ದಾರೆ. ಆಗ ನಾವು ಯಾರನ್ನ ಬದುಕಿಸ್ತೀವಿ ಅಂತ ಕೇಳೋದಾದ್ರೆ, ಇದು ಇವತ್ತಿನ ಒಂದು ಪೂರ್ತಿ ಒಂದು ಏನು ಇವತ್ತಿನ ಒಂದು ಕಾರ್ಯಕ್ರಮದ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ. ಆಗ ಸಮುದ್ರದಲ್ಲಿ ಮುಳುಗಿದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಯಾರನ್ನ ಬದುಕ್ಸಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ನಾವು ಹೇಳ್ಬೋದು, ನನ್ನ ಅಪ್ಪನ ಬೆಳೆಸ್ತೀನಿ, ಬದುಕ್ಸಕ್ಕೆ ಇಷ್ಟಪಡ್ತೀನಿ, ಯಾಕೆಂದ್ರೆ ನನ್ನ ಭೂಮಿಗೆ ತಂದು ಇಷ್ಟರ ಮಟ್ಟಿಗೆ ತ್ಯಾಗ ಮಾಡಿರುವಂತರು ನಮ್ಮಪ್ಪ, ನಮ್ಮಮ್ಮ ನನಗೆ ಜನ್ಮ ಕೊಟ್ಟಿದ್ದಾಳೆ, ಅದಕ್ಕೋಸ್ಕರ ನಾನು ರಕ್ಷಿಸ್ತೀನಿ ಅಂತೆಲ್ಲ ನಾವು ಹೇಳ್ತೀವಿ. ಆದ್ರೆ ಸ್ನೇಹಿತರೆ, ನಾವು ಅಲ್ಲಿ ಒಂದೇ ಒಂದು ಗಮನಿಸ್ಬೇಕಾಗಿದ್ದು ಏನು ಅಂದ್ರೆ, ನಮ್ಮನ್ನ ನಾವು ಫಸ್ಟ್ ರಕ್ಷಿಸ್ಕೋಬೇಕು. ನಮ್ಮನ್ನ ರಕ್ಷಿಸ್ಕೊಂಡ್ರೆ ಮಾತ್ರ ನಮ್ಮ ಅಪ್ಪನ್ನೂ ರಕ್ಷಿಸ್ಬೋದು, ನಮ್ಮ ಅಮ್ಮನ್ನೂ ರಕ್ಷಿಸ್ಬೋದು, ಹಾಗೆ ನಮ್ಮ ಬಂಧು ಬಳಗ ಎಲ್ಲಾದ್ರೂ ನಾವು ರಕ್ಷಿಸ್ಬೋದು ಅನ್ನೋದು ಇದರ ಒಂದು ಒಟ್ಟಾರೆ ಸಾರಾಂಶ. ಅದಕ್ಕೆ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ನಮ್ಮನ್ನ ನಾವು ಪ್ರೀತಿಸ್ಬೇಕು, ನಮ್ಮನ್ನ ನಾವು ಆರಾಧಿಸ್ಬೇಕು, ನಮ್ಮನ್ನ ನಾವು ತಿಳ್ಕೊಳ್ಬೇಕು. ಇದೆಲ್ಲದಕ್ಕೂ ಒಂದು ಸುಲಭ ಮಾರ್ಗ ಏನು ಅಂದ್ರೆ ಧ್ಯಾನ. ಈ ಧ್ಯಾನ ಅನ್ನೋದು ನಮಗೆಲ್ರಿಗೂ ಗೊತ್ತಾಗಿದೆ. ಹಾಗಾಗಿ ನಾವು ಯಾರನ್ನ ರಕ್ಷಿಸ್ತೀವಿ, ಯಾರನ್ನ ಬದುಕ್ಸಕ್ ಹೋಗ್ತೀವಿ ಅಂತಂದ್ರೆ, ಮೊದಲನೇದಾಗಿ ನಾವು ಹಾತೊರ್ತಿರ್ತೀವಿ, ಅಲ್ಲಿ ಎಲ್ಲಾದ್ರೂ ಒಂದು ಮರದ ದಿಮ್ಮಿ ಸಿಗತ್ತಾ, ಏನಾದ್ರು ಸಿಗತ್ತಾ, ಮೊದ್ಲು ನಾನ್ ಬದುಕಬೇಕು ಅಂತ ಅಲ್ವಾ. ಮೊದಲು ನಮ್ಮ ಬದುಕೆ ಮುಖ್ಯ. ಹಾಗಾಗಿ ಒಂದು ಮಾತು, ನಾವು ಈ ಧ್ಯಾನಕ್ಕೆ ಬಂದ ನಂತರ ಯಾರು ತಪ್ಪಾಗಿ ಭಾವಿಸ್ಬೇಡಿ, ಇದು ಸತ್ಯ. ಇಲ್ಲಿ ನಾವೇ ಶಾಶ್ವತ. ಅಂದ್ರೇನು? ನಾವೇ ಮುಖ್ಯ. ಮೊದಲು ನಾವು ಮುಖ್ಯ, ನಂತರ ಬೇರೆಯವರು. ಅದು ತಂದೆ ಆಗಿರ್ಲಿ, ತಾಯಿ ಆಗಿರ್ಲಿ, ಮಕ್ಕಳಾಗಿರ್ಲಿ, ಗಂಡ ಆಗಿರ್ಲಿ, ಹೆಂಡತಿ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ ಸ್ನೇಹಿತರೆ. ಹಾಗಾಗಿ ನಮ್ಮನ್ನ ಪ್ರೀತಿಸುವಂತ ಕೆಲಸ ನಾವು ಮಾಡ್ಬೇಕು, ನಮ್ಮನ್ನ ಅರಿಯುವಂತ ಕೆಲಸ ನಾವು ಈ ಮಹತ್ತರವಾದ ಒಂದು ವೇದಿಕೆಯಲ್ಲಿ ಧ್ಯಾನ ಮಾಡೋದ್ರ ಮೂಲಕ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ನಾನು ಪೂರ್ತಿಯಾಗಿ ನಾನು ಹೇಳಿದೆ. ಹಾಗಾಗಿ ಇಲ್ಲಿ ನಾವೇ ಮುಖ್ಯ. ಅದಕ್ಕೆ ಸ್ನೇಹಿತರೆ, ದಿನಾಗ್ಲೂ ಬೆಳಿಗ್ಗೆ ಎದ್ದಿದ ತಕ್ಷಣ ಮೊದಲನೇದಾಗಿ ನೀವು ಕಣ್ಣು ಬಿಟ್ಟಿದ ತಕ್ಷಣ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ. ಅಲ್ಲಿ ಒಂದು ಅದ್ಭುತವಾದ ವ್ಯಕ್ತಿ ನಿಮಗೆ ಕಾಣಿಸ್ತಾರೆ. ಅವರನ್ನ ನಾವು ಪ್ರೀತಿಸೋಣ, ಅವರನ್ನ ಪ್ರೀತಿಸ್ತಾ ನಾವು ಈ ಜನ್ಮವನ್ನ ಸಾಕಾರಗೊಳಿಸೋಣ, ಸಾರ್ಥಕಗೊಳಿಸೋಣ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ನೀವೆಲ್ಲರನ್ನು ಭಾಗವಹಿಸಿದ್ರಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ನಾನು ಸಂಪನ್ನಗೊಳಿಸಲೇಬೇಕಾಗಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಪೂರ್ಣಗೊಳಿಸ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಹಾಗೆ ನನ್ನ ಈ ಹುಟ್ಟಿದ ದಿನದಂದು ನೀವೆಲ್ಲರೂ ನನಗೆ
ಹೃತ್ಪೂರ್ವಕವಾಗಿ ತುಂಬಾ ಅಭಿಮಾನದಿಂದ ಹಾರೈಸಿದ್ದೀರಿ. ನಿಮ್ಮೆಲ್ಲರಿಗೂ ಕೃತಜ್ಞಳಾಗಿದ್ದೀನಿ. ಎಲ್ಲರಿಗೂ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಈ ದೇಹಕ್ಕೆ ಒಂದು ಹೆಸರಿರಬಹುದು, ಆದ್ರೆ ಆತ್ಮಕ್ಕೆ ಹೆಸರಿಲ್ಲ. ಆದರೂ ಕೂಡ ಈ ಭೌತಿಕ ಶರೀರದಲ್ಲಿ ನಾವಿರೋದ್ರಿಂದ, ಈ ಲೌಕಿಕ ಜೀವನದಲ್ಲಿ ಇರೋದ್ರಿಂದ ಇವೆಲ್ಲವೂ ನಮಗೆ ಬೇಕಾಗಿದೆ. ಮಂತ್ರ ಇರ್ಬೋದು, ಜಪ ಇರ್ಬೋದು, ತಪ ಇರ್ಬೋದು. ಆದ್ರೆ ಎಲ್ಲದಕ್ಕಿಂತ ಮುಖ್ಯ ನಮ್ಮನ್ನ ನಾವು ಅರಿಯುವಂಥದ್ದಾಗಿರ್ಬೇಕು. ನಮ್ಮ ಆತ್ಮವೇ ಮುಖ್ಯ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ.